ವೆಲ್ಕಮ್ ಟು ಶ್ವೇತಾ ಲಾಗ್ಸ್. ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಹಾಗೆ ಪಾಲಕ್ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಕಟ್ ಮಾಡಿಕೊಂಡು ಒಂದು 3 ಇಂದ 4 ಸಲ ಇದನ್ನ ತೊಳಿಬೇಕು. ಹಾಗೆ ತೊಳೆದಾದ್ಮೇಲೆ ನಾನು ಅದನ್ನ ಕುಕ್ಕರ್ಗೆ ಹಾಕೋತಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆನ ನಾನು ತೊಗೊಂಡಿದ್ದೀನಿ. ನೀವು ತೊಗರಿಬೇಳೆ ತೊಗೋಬೋದು, ಇಲ್ಲ ಎರಡು ಮಿಕ್ಸ್ ಮಾಡಾದರೂ ಹಾಕೋಬೋದು. ನಾನಿಲ್ಲಿ ಹೆಸರು ಬೇಳೆನ 1 ಕಪ್ಪಷ್ಟು ತೊಳೆದ್ಬಿಟ್ಟು ಹಾಕೋತಿದ್ದೀನಿ. ಹಾಗೆ 2 ಕಟ್ ಮಾಡಿರುವಂಥ ಟೊಮೆಟೊ ಹಾಕೋತಿದ್ದೀನಿ. ಅದ್ರ ಜೊತೆ ಒಂದು 3 ಇಂದ 4 ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಹಾಗೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನೀರು ಹಾಕೋತಿದ್ದೀನಿ. ಒಂದು ಚಿಟಿಕೆ ಅರಿಶಿನನೂ ಹಾಕೋತಿದ್ದೀನಿ. ಇದನ್ನ ಒಂದು 2 ರಿಂದ 3 ವಿಸಿಲು ಆಗೋಕ್ಕೆ ನಾನು ಗ್ಯಾಸ್ ಮೇಲೆ ಇಡ್ತಿದ್ದೀನಿ. ಹಾಗೆ ಇವಾಗ ಚೆನ್ನಾಗಿ ಕುದ್ದಿದೆ ಇದು. ಇವಾಗ ಇನ್ನೊಂದು ಪಾತ್ರೆಗೆ ನಾವಿಲ್ಲಿ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕೋಬೇಕು. ಇವಾಗ ಚಿಟಿಕೆ ಅರಿಶಿನ, ಹಾಗೆ ಸಾಂಬಾರು ಪೌಡರ್. ಇವಾಗ ಇದನ್ನ ಜಾಸ್ತಿ ಎಣ್ಣೆಲೆ ಬಿಡಬೇಡಿ, ಯಾಕಂದರೆ ಸೀದೋಗುತ್ತೆ. ಆವಾಗಲೇ ಕುದ್ದಿರುವಂಥ ಪಾಲಕು ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರನ್ನ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ರಾಗಿ ಮುದ್ದೆ ರೆಡಿ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ. ನಾನಿಲ್ಲಿ 2 ಕಪ್ ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ಇವಾಗ 2 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಹಾಗೆ 1 ಸ್ಪೂನು ಎಣ್ಣೆನ ಹಾಕೋತಿದ್ದೀನಿ. ಇವಾಗ ಕುದಿಲಿಕ್ಕೆ ಬಂದಾಗ 2 ಕಪ್ಪಷ್ಟು ರಾಗಿ ಮುದ್ದೆ ಹಾಕೋತಿದ್ದೀನಿ. ಇವಾಗ 1-2 ಸೆಕೆಂಡಿಂದ ಚೆನ್ನಾಗಿ ಈ ಥರ ನೀರು ಹೋಗೋ ಮಟ್ಟ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೆಳಗಡೆ ತೊಗೊಂಡ್ಬಿಟ್ಟು ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎಣ್ಣೆದ್ದು ಕವರಲ್ಲಿ ಇದನ್ನ ಮುದ್ದೆನ ಮಾಡ್ಕೊತಿದ್ದೀನಿ. ಹಾಗೆ ನೀವು ನೀರು ಇಲ್ಲಾಂದರೆ ಎಣ್ಣೆ ಹಚ್ಬಿಟ್ಟು ಹೇಗಾದರೂ ಮುದ್ದೆ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ ಖಾಲಿಯಾಗಿತ್ತು, ಅದರಲ್ಲಿ ನಾನು ಮುದ್ದೆ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2 ಕಪ್ಪು ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಈ ಸೈಜಲ್ಲಿ 5 ಮುದ್ದೆ ಆದವು ನೋಡಿ, ಈ ಸೈಜಲ್ಲಿ. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಿದ್ದೀನಿ. ಮುದ್ದೆ ಹಾಗೆ ಅನ್ನ, ಸಾಂಬಾರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.